Now I am going to explain about atomic models. ಈಗ ನಾವು ಪರಮಾಣುವಿನ ಮಾದರಿಗಳ ಬಗ್ಗೆ ತಿಳಿದುಕೊಳ್ಳೋಣ. Atomic models were proposed by J.J. Thomson and Ernest Rutherford. ಈ ಪರಮಾಣುವಿನ ಮಾದರಿಗಳನ್ನು ಇಬ್ಬರು ವಿಜ್ಞಾನಿಗಳು ಮಂಡಿಸ್ತಾರೆ. ಮೊದಲನೇ ವಿಜ್ಞಾನಿ J.J. ಥಾಮ್ಸನ್, ಎರಡನೇ ವಿಜ್ಞಾನಿ ಅರ್ನೆಸ್ಟ್ ರುದರ್ಫೋರ್ಡ್. These models were proposed to explain the distribution of charged particles in an atom. ಈ ಪರಮಾಣುವಿನ ಮಾದರಿಗಳು ಒಂದು ಪರಮಾಣುವಿನಲ್ಲಿರ್ತಕ್ಕಂಥ ಆವೇಶಯುತ ಕಣಗಳು ಯಾವ ರೀತಿಯಾಗಿ ಹಂಚಿಕೆಯಾಗಿದ್ದಾವೆ ಎಂಬುದರ ಬಗ್ಗೆ ವಿವರಣೆಯನ್ನು ಕೊಡ್ತವೆ. First model of an atom is Thomson model of atom. This is also called plum pudding, raisin pudding or watermelon. ಮೊದಲನೇ ಪರಮಾಣು ಮಾದರಿ ಥಾಮ್ಸನ್ನ ಪರಮಾಣು ಮಾದರಿ. J.J. Thomson proposed that an atom has a spherical shape with uniformly distributed positive charge, giving the most stable electrostatic arrangement. J.J. Thomson ಏನು ಮಂಡನೆ ಮಾಡ್ತಾನೆ ಅಂದರೆ, ಒಂದು ಪರಮಾಣುವು ಗೋಲಾಕಾರವನ್ನು ಹೊಂದಿದೆ, ಸಮನಾಗಿ ಹಂಚಿಕೆಯಾಗಿರ್ತಕ್ಕಂಥ ಧನ ಆವೇಶವನ್ನು ಹೊಂದಿದೆ, ಜೊತೆಗೆ ಅತ್ಯಂತ ಸ್ಥಿರವಾದ ಸ್ಥಾಯಿ ವಿದ್ಯುತ್ ವ್ಯವಸ್ಥೆಯನ್ನು ಹೊಂದಿದೆ ಅಂತ ಹೇಳ್ತದೆ. This model looks like a pudding or watermelon of positive charge with plums or seeds of negative charge, that is electrons. ಈ ಮಾದರಿಯು ಕಲ್ಲಂಗಡಿ ಹಣ್ಣನ್ನು ಹೋಲುತ್ತೆ. ಯಾವ ರೀತಿ ಅಂದರೆ, ಧನ ಆವೇಶವು ಋಣ ಆವೇಶ ಹೊಂದಿರತಕ್ಕಂಥ ಎಲೆಕ್ಟ್ರಾನ್ಗಳನ್ನು ಸುತ್ತುವರಿದಿರುತ್ತೆ ಎಂಬುದನ್ನು ಈ ಮಾದರಿಯು ಹೇಳುತ್ತೆ. This is a picture which can represent Thomson model of an atom, where there is a positive sphere containing electrons revolving around the center of the nucleus of an atom. ಇದು ಥಾಮ್ಸನ್ನ ಪರಮಾಣುವಿನ ಮಾದರಿಯ ಒಂದು ಚಿತ್ರವಾಗಿದ್ದು, ಇಲ್ಲಿ ಧನ ಆವೇಶ ಹೊಂದಿರತಕ್ಕಂಥ ಗೋಲವು ಋಣ ಆವೇಶ ಹೊಂದಿರತಕ್ಕಂಥ ಎಲೆಕ್ಟ್ರಾನ್ಗಳನ್ನು ಹೊಂದಿರುತ್ತೆ. ಮೇನ್ ಫೀಚರ್ ಆಫ್ ದಿಸ್ ಮಾಡೆಲ್ ಈಸ್ ದ್ಯಾಟ್ ದಿ ಮಾಸ್ ಆಫ್ ದಿ ಆಟಮ್ ಈಸ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಓವರ್ ದಿ ಆಟಮ್. ಅತಿ ಮುಖ್ಯವಾದ ಗುಣಲಕ್ಷಣ ಈ ಮಾದರಿದು ಏನಂದರೆ, ಪರಮಾಣುವಿನ ದ್ರವ್ಯರಾಶಿಯು ಇಡೀ ಪರಮಾಣುವಿನ ತುಂಬ ಸಮನಾಗಿ ಹಂಚಿಕೆಯಾಗಿದೆ ಎಂಬುದನ್ನು ತಿಳಿಸುತ್ತೆ. ಮೆರಿಟ್ ಆರ್ ಅಡ್ವಾಂಟೇಜ್ ಆಫ್ ದಿಸ್ ಮಾಡೆಲ್ ಈಸ್ ಇಟ್ ಎಕ್ಸ್ಪ್ಲೇನ್ಸ್ ದಿ ಓವರಾಲ್ ನ್ಯೂಟ್ರಾಲಿಟಿ ಆಫ್ ದಿ ಆಟಮ್. ಇದರ ಉಪಯೋಗ ಅಂದರೆ ಏನಂದರೆ, ಇದು ಇಡೀ ಪರಮಾಣುವಿನ ತಟಸ್ಥತೆಯನ್ನು ತಿಳಿಸಿಕೊಡುತ್ತೆ. Second atomic model is Rutherford's nuclear model of atom. ಅಂದರೆ ರುದರ್ಫೋರ್ಡ್ನ ಪರಮಾಣುವಿನ ಬೀಜಕೇಂದ್ರ ಮಾದರಿ. ದಿಸ್ ಈಸ್ ಆಲ್ಸೋ ಕಾಲ್ಡ್ ಆಲ್ಫಾ ಪಾರ್ಟಿಕಲ್ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್. ಇದನ್ನು ಆಲ್ಫಾ ಕಣಗಳ ಚೆದುರುವಿಕೆಯ ಪ್ರಯೋಗ ಅಂತಲೂ ಕರೀತಾರೆ. He was bombarded a very thin gold foil with a high energy alpha particles. ಅವನೇನು ಮಾಡ್ತಾನಂದರೆ, ಅತ್ಯಂತ ತೆಳುವಾದ ಬಂಗಾರದ ಹಾಳೆಯನ್ನು ಅತ್ಯಂತ ಶಕ್ತಿಯುತ ಆಲ್ಫಾ ಕಣಗಳಿಂದ ತಾಗಿಸ್ತಾನೆ. ಅದನ್ನು ನೀವು ಕೆಳಗಿನ ಚಿತ್ರದಲ್ಲಿ ನೋಡ್ಬೋದು. ಆಲ್ಫಾ ಪಾರ್ಟಿಕಲ್ಸ್ ಅಂದರೆ ಆಲ್ಫಾ ಕಣಗಳನ್ನು ಅತ್ಯಂತ ತೆಳುವಾದ ಬಂಗಾರದ ಹಾಳೆಯ ಮೇಲೆ ಏನು ಮಾಡ್ತಾನೆ, ಆಯ್ದು ಬಿಡ್ತಾನೆ. ದಿಸ್ ಪಿಕ್ಚರ್ ಶೋಸ್ ದಿ ಅಬ್ಸರ್ವೇಷನ್ಸ್ ಮೇಡ್ ಬೈ ರುದರ್ಫೋರ್ಡ್, where some of the alpha particles get deflected by small angles and some of the alpha particles get deflected by large angles and some of the alpha particles pass through the gold foil without deflection. The observations made by Rutherford were, most of the alpha particles pass through the gold foil without deflection. ಅಂದರೆ ಇವನು 3 ತರಹದ ವೀಕ್ಷಣೆಗಳನ್ನು ಮಾಡ್ತಾನೆ ಈ ಪ್ರಯೋಗದಲ್ಲಿ. ಅತ್ಯಂತ ಹೆಚ್ಚಿನ ಆಲ್ಫಾ ಕಣಗಳು ಏನು ಮಾಡ್ತಾವೆ ಅಂದರೆ, ಆ ಬಂಗಾರದ ಹಾಳೆಯ ಮೂಲಕ ತಮ್ಮ ಪಥವನ್ನು ವಿಚಲಿಸದೆ ಏನು ಮಾಡ್ತವೆ, ಹಾದು ಹೋಗ್ತವೆ.
A small fraction of the alpha particles was deflected by small angles. ಅಂದರೆ ಸ್ವಲ್ಪ ಆಲ್ಫಾ ಕಣಗಳು ಏನಾಗ್ತವೆ ಅಂದರೆ ಸಣ್ಣ ಕೋನಗಳಲ್ಲಿ ಏನಾಗ್ತವೆ ತಮ್ಮ ಪಥವನ್ನು ಬದಲಿಸ್ತವೆ. ಎ ವೆರಿ ಫ್ಯೂ ಆಲ್ಫಾ ಪಾರ್ಟಿಕಲ್ಸ್ ಬೌನ್ಸ್ಡ್ ಬ್ಯಾಕ್, ದಟ್ ಈಸ್ ಡಿಫ್ಲೆಕ್ಟೆಡ್ ಬೈ ನಿಯರ್ಲಿ 180 ಡಿಗ್ರಿ. ಅಂದರೆ ಅತಿ ಕಡಿಮೆ ಪ್ರಮಾಣದ ಆಲ್ಫಾ ಕಣಗಳು ಏನು ಮಾಡ್ತಾವೆ ಅಂದರೆ ಬೌನ್ಸ್ಡ್ ಬ್ಯಾಕ್ ಆಗ್ತವೆ, ಅಂದರೆ ತಮ್ಮ ಬಂದ ಪಥದಲ್ಲಿಯೇ ವಾಪಸ್ ಆಗ್ತವೆ, ಅಂದರೆ 180 ಡಿಗ್ರಿ ಕೋನದಲ್ಲಿ ವಿಚಲನೆಯನ್ನು ಹೊಂದ್ತವೆ. Now let us know the conclusions of Rutherford's nuclear model of atom. ಈ ರುದರ್ಫೋರ್ಡ್ನ ಪರಮಾಣುವಿನ ಬೀಜಕೇಂದ್ರ ಮಾದರಿಯ ಉಪಸಂಹಾರದ ಬಗ್ಗೆ ತಿಳಿದುಕೊಳ್ಳೋಣ. Most of the space in the atom is empty because most of the alpha particles pass through the foil without deflection. ಅಂದರೆ ಪರಮಾಣುವಿನಲ್ಲಿ ಅತ್ಯಂತ ಹೆಚ್ಚಿನ ಜಾಗವು ಏನಾಗಿದೆ, ಖಾಲಿಯಾಗಿದೆ. ಯಾಕಂದರೆ ಅತ್ಯಂತ ಹೆಚ್ಚಿನ ಆಲ್ಫಾ ಕಣಗಳು ಆ ತೆಳುವಾದ ಬಂಗಾರದ ಹಾಳೆಯ ಮೂಲಕ ತಮ್ಮ ಪಥವನ್ನು ಬದಲಿಸದೆ ಏನಾಗ್ತವೆ, ಹಾದು ಹೋಗ್ತವೆ. ಇದು ಏನು ತೋರಿಸುತ್ತೆ, ಅತ್ಯಂತ ಹೆಚ್ಚಿನ ಪರಮಾಣುವಿನ ಭಾಗವು ಏನಾಗಿದೆ, ಖಾಲಿ ಇದೆ ಅಂತ ತೋರಿಸಿಕೊಡುತ್ತೆ. ಎ ಫ್ಯೂ ಪಾಸಿಟಿವ್ಲಿ ಚಾರ್ಜ್ಡ್ ವರ್ ಡಿಫ್ಲೆಕ್ಟೆಡ್, ಶೋಯಿಂಗ್ ದಟ್ ದಿ ಪಾಸಿಟಿವ್ ಚಾರ್ಜ್ ಆಫ್ ದಿ ಆಟಮ್ ಈಸ್ ನಾಟ್ ಸ್ಪ್ರೆಡ್ ಥ್ರೂಔಟ್ ದಿ ಆಟಮ್ ಬಟ್ ಕಾನ್ಸಂಟ್ರೇಟೆಡ್ ಇನ್ ಎ ವೆರಿ ಸ್ಮಾಲ್ ವಾಲ್ಯೂಮ್ ಕಾಲ್ಡ್ ನ್ಯೂಕ್ಲಿಯಸ್. ಅಂದರೆ ಕೆಲವೊಂದಿಷ್ಟು ಆಲ್ಫಾ ಕಣಗಳು ಏನಾಗ್ತವೆ, ತಮ್ಮ ಪಥವನ್ನು ಬದಲಿಸ್ತವೆ. ಇದು ಏನು ತೋರಿಸಿಕೊಡುತ್ತಂದರೆ ಪರಮಾಣುವಿನಲ್ಲಿ ಧನ ಆವೇಶವು ಸಮನಾಗಿ ಹಂಚಿಕೆಯಾಗಿಲ್ಲ, ಆದರೆ ಅದು ಅದರ ಕೇಂದ್ರ ಭಾಗದಲ್ಲಿ ಅತ್ಯಂತ ಚಿಕ್ಕ ಗಾತ್ರದಲ್ಲಿ ಕೇಂದ್ರೀಕೃತವಾಗಿದೆ. ಅದನ್ನು ನಾವು ನ್ಯೂಕ್ಲಿಯಸ್ ಅಂತ ಕರಿತೀವಿ. The volume occupied by the nucleus is negligibly small as compared to the total volume of the atom. ಅಂದರೆ ಪರಮಾಣುವಿನಲ್ಲಿ ಬೀಜಕೇಂದ್ರವು ಆಕ್ರಮಿಸಿಕೊಂಡಿರ್ತಕ್ಕಂಥ ಗಾತ್ರವು ಅತ್ಯಂತ ಕಡಿಮೆ, ಅಂದರೆ ಕಡೆಗಾಣಿಸುವಷ್ಟು ಕಡಿಮೆ. ಯಾವುದಕ್ಕೆ ಹೋಲಿಕೆ ಮಾಡಿದಾಗ, ಇಡೀ ಪರಮಾಣುವಿನ ಗಾತ್ರಕ್ಕೆ ಹೋಲಿಕೆ ಮಾಡಿದಾಗ ಬೀಜಕೇಂದ್ರದ ಗಾತ್ರವು ಅತ್ಯಂತ ಕಡಿಮೆ. The positive charge and the mass of the atom concentrated in a very small part of the atom called nucleus. ಅಂದರೆ ಧನ ಆವೇಶ ಮತ್ತು ಪರಮಾಣುವಿನ ದ್ರವ್ಯರಾಶಿಯು ಅತ್ಯಂತ ಚಿಕ್ಕ ಗಾತ್ರದಲ್ಲಿ ಏನಾಗಿದೆ, ಕೇಂದ್ರೀಕೃತವಾಗಿದೆ. ಅದನ್ನು ನಾವೇನಂತ ಕರಿತೀವಿ, ನ್ಯೂಕ್ಲಿಯಸ್ ಅಂತ ಕರಿತೀವಿ, ಅಂದರೆ ಬೀಜಕೇಂದ್ರ ಅಂತ ಕರಿತೀವಿ. ದಿ ನ್ಯೂಕ್ಲಿಯಸ್ ಈಸ್ ಸರೌಂಡೆಡ್ ಬೈ ದಿ ಎಲೆಕ್ಟ್ರಾನ್ಸ್ ಮೂವಿಂಗ್ ವಿತ್ ಎ ವೆರಿ ಹೈ ಸ್ಪೀಡ್ ಇನ್ ಸರ್ಕ್ಯುಲರ್ ಪಾತ್ಸ್ ಕಾಲ್ಡ್ ಆರ್ಬಿಟ್ಸ್. ಅಂದರೆ ನ್ಯೂಕ್ಲಿಯಸ್ ಸುತ್ತ, ಅಂದರೆ ಬೀಜಕೇಂದ್ರದ ಸುತ್ತ ಎಲೆಕ್ಟ್ರಾನ್ಗಳು ಏನಾಗಿರ್ತವೆ, ಅತ್ಯಂತ ಹೆಚ್ಚಿನ ವೇಗದಲ್ಲಿ ಏನಾಗ್ತಿರ್ತವೆ, ಚಲಿಸ್ತಾ ಇರ್ತವೆ. ಅದು ಯಾವ ಪಥಗಳಲ್ಲಿ, ವೃತ್ತಾಕಾರದ ಪಥಗಳಲ್ಲಿ ಚಲಿಸ್ತಾ ಇರ್ತವೆ. ಈ ವೃತ್ತಾಕಾರದ ಪಥಗಳನ್ನು ನಾವೇನಂತ ಕರಿತೀವಿ, ಆರ್ಬಿಟ್ಸ್ ಅಂತ ಕರಿತೀವಿ. ಎಲೆಕ್ಟ್ರಾನ್ಸ್ ಆ್ಯಂಡ್ ದಿ ನ್ಯೂಕ್ಲಿಯಸ್ ಆರ್ ಹೆಲ್ಡ್ ಟುಗೆದರ್ ಬೈ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸಸ್ ಆಫ್ ಅಟ್ರಾಕ್ಷನ್. ಎಲೆಕ್ಟ್ರಾನ್ಗಳು ಮತ್ತು ಬೀಜಕೇಂದ್ರವು ಯಾವುದರಿಂದ ಬಂಧಿಸಲ್ಪಟ್ಟಿರ್ತವೆ ಅಂದರೆ ಸ್ಥಾಯಿ ವಿದ್ಯುತ್ತಿನ ಆಕರ್ಷಣಾ ಶಕ್ತಿಗಳಿಂದ ಏನಾಗಿರ್ತವೆ, ಬಂಧಿಸಲ್ಪಟ್ಟಿರ್ತವೆ. Now let us know the drawbacks of Rutherford's model. ಈಗ ನಾವು ರುದರ್ಫೋರ್ಡ್ನ ಮಾದರಿಯ ನ್ಯೂನತೆಗಳನ್ನು ತಿಳಿಯೋಣ. This model cannot explain the stability of an atom. ಈ ಮಾದರಿಯು ಪರಮಾಣುವಿನ ಸ್ಥಿರತೆಯ ಬಗ್ಗೆ ವಿವರಣೆಯನ್ನು ಕೊಡುವುದಿಲ್ಲ. It cannot explain the electronic structure of atoms. ಈ ಮಾದರಿಯು ಎಲೆಕ್ಟ್ರಾನ್ ರಚನೆ, ಪರಮಾಣುವಿನಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಗಳ ರಚನೆಯ ಬಗ್ಗೆ ಯಾವ ಮಾಹಿತಿಯನ್ನು ನೀಡುವುದಿಲ್ಲ. ಅಂದರೆ ಹೌ ದಿ ಎಲೆಕ್ಟ್ರಾನ್ಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ಅರೌಂಡ್ ದಿ ನ್ಯೂಕ್ಲಿಯಸ್ ಆ್ಯಂಡ್ ವಾಟ್ ಆರ್ ದಿ ಎನರ್ಜೀಸ್ ಆಫ್ ದೀಸ್ ಎಲೆಕ್ಟ್ರಾನ್ಸ್. ಅಂದರೆ ನ್ಯೂಕ್ಲಿಯಸ್ ಅಂದರೆ ಬೀಜಕೇಂದ್ರದ ಸುತ್ತ ಎಲೆಕ್ಟ್ರಾನ್ಗಳು ಯಾವ ರೀತಿಯಾಗಿ ಹಂಚಿಕೆಯಾಗಿದ್ದಾವೆ ಮತ್ತು ಈ ಎಲೆಕ್ಟ್ರಾನ್ಗಳ ಶಕ್ತಿಯ ಮಟ್ಟಗಳು ಎಷ್ಟು ಎಂಬುದರ ಬಗ್ಗೆ ಯಾವ ಮಾಹಿತಿಯನ್ನು ಈ ಮಾದರಿಯು ಕೊಡುವುದಿಲ್ಲ. ಇವು ರುದರ್ಫೋರ್ಡ್ನ ಪರಮಾಣುವಿನ ಮಾದರಿಯ ನ್ಯೂನತೆಗಳು.